ಎಲ್ಲರಿಗೂ ನಮಸ್ಕಾರ. ಇವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಪಾಲಕ್ನ ತೊಳ್ಕೊಂಡು ಇಟ್ಕೊಂಡಿನಿ. ಪನ್ನೀರ್, ಗೋಡಂಬಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಜೀರಿಗೆ ಎಲ್ಲದು ತೊಗೊಂಡು ಪಾಲಕ್ನ ಫಸ್ಟಿಗೆ ಕುದಿಯೋಕೆ ಇಡ್ತೀನಿ ನಾನು. ಆಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಟೊಮೆಟೊನು ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಅಂದರೆ 2 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಮತ್ತು ಗೋಡಂಬಿನ ಒಂದು 10 ಗೋಡಂಬಿನ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಈ ಥರ ತರಿಯಾಗಿದ್ದರೂ ಪರವಾಗಿಲ್ಲ. ಆಮೇಲೆ ಇದಕ್ಕೆ ಕುದಿಸ್ಕೊಂಡು ಇಟ್ಕೊಂಡಿರೋ ಪಾಲಕ್ನ ಹಾಕಿ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಹಾಕಿ ಈ ರುಬ್ಬಿಟ್ಕೊಂಡಿರೋದನ್ನು ಹಾಕಿ ಸ್ವಲ್ಪ ಕುದಿಸ್ಬೇಕು. ಆಮೇಲೆ ಇದಕ್ಕೇ ಖಾರ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ ಮತ್ತು ನಾವು ಮನೆಯಲ್ಲೇ ಮಸಾಲೆ ತಯಾರು ಮಾಡ್ತೀವಿ, ಅದನ್ನ ಹಾಕಿ ಕುದಿಸ್ಕೋಬೇಕು. ಅದನ್ನ ಮಸಾಲೆನ ನಿಮ್ಗೆ ಇನ್ನೊಂದು ದಿನ ತೋರಿಸ್ಕೊಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ 1-2 ನಿಮಿಷ ಕುದಿಸ್ಬೇಕು. ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಪನ್ನೀರ್ ಹಾಕಿ 1-2 ನಿಮಿಷ ಕುದಿಸಿದರೆ ರುಚಿಯಾದ ಪಾಲಕ್ ಪನ್ನೀರ್ ರೆಡಿ. ಇದನ್ನು ನೀವು ಚಪಾತಿ, ದೋಸೆ, ಅನ್ನ, ಪೂರಿ ಯಾವುದ್ರ ಬೇಕಾದ ಜೊತೆನೂ ಊಟ ಮಾಡ್ಬೋದು. ಥ್ಯಾಂಕ್ ಯು.